ನಮಸ್ಕಾರ ಎಲ್ಲ RCB ಅಭಿಮಾನಿಗಳಿಗೆ. ನೋಡ್ರಿ, ಇವತ್ತು ನಮ್ಮದು ಮ್ಯಾಚ್ ಐತಿ. ಅದು ನಾರ್ಮಲ್ ಮ್ಯಾಚ್ ಅಲ್ಲ, ಅವನು ಫುಲ್ ಥೇಂಡಿ ಬೀಳುವ ಮ್ಯಾಚ್ ಐತಿ. ಯಾಕಂದ್ರೆ ಇವತ್ತು ಗೆದ್ರ ಫೈನಲ್ಕ್ಕೆ ಹೋಗಿ ಬಿಡುದ, ಸೋತ್ರ ಇನ್ನೊಂದು ಚಾನ್ಸ್ ತಗೊಂಡು ಮತ್ತ ಆಡಿ ಫೈನಲ್ಕ್ಕೆ ಹೋಗುವಂತ ಮ್ಯಾಚ್ ಐತ್ರಿ. ಅವಾಗಿಂದ ಹಳಿ ಚಾಲಿ ಗಿಲಿ ಎಲ್ಲ ಬೆಟ್ಟ ಅವನವನು ಪ್ಲೇ ಆಫ್ ಬರ್ಬೇಕಾದ್ರ ಅವ್ರು ಸೋಲಿ ಇವ್ರು ಗೆಲ್ಲಿ, ಅವ್ರು ಗೆಲ್ಲಿ ಇವ್ರು ಸೋಲಿ, ಅಲ್ಲಿ ಲೆಕ್ಕಾಚಾರ ಇಲ್ಲಿ ಲೆಕ್ಕಾಚಾರ. ಪ್ರತಿ ಸಲ ಪ್ಲೇ ಆಫ್ ಹೋಗುತ್ತಾಗ ನಾವು RCB ಅಭಿಮಾನಿಗಳು ಕ್ಯಾಲ್ಕುಲೇಟರ್ ತಗೋದು ಕಾಮರ್ಸ್ ಅವ್ರ ಗದೆ ಕಟ್ಟ ಮಾಡ್ಕೊತ ಕೊಂತಿದ್ದು. ಈ ಸಲ ಅವ್ನವ್ನ ಎಲ್ಲಾರನು ಹೊತ್ತ ತಗೋದು ಬರ್ದ ಫಸ್ಟ್ನೇ ಸ್ಥಾನ ತಗೊಂಡ ಆರಾಮ್ಸ್ರಿ ಪ್ಲೇ ಆಫ್ ಬಂದು ರೀ. ಇವತ್ತು ಕ್ವಾಲಿಫೈದ ಮೊದಲ ಪಂದ್ಯ ನಮಗ ಮತ್ತು GTಗೆ ಅಂದ್ರೆ ಗುಜರಾತ್ಗ ಮತ್ತು ನಮಗ ಥೆಂಡಿ ಬೀಳುವಂತ ಮ್ಯಾಚ್ ಬೀಳುವಂಗೆ ಕಾಣಕತ್ತೈತ್ರಿ. ಯಾಕಂದ್ರೆ ಇದು ನವನದ ಧರ್ಮಶಾಲಾ ಸ್ಟೇಡಿಯಮ್ದಾಗ ಪೋಲ್ ಪವರ್ಲೆ ಹಿಮಾಚಲ ಪ್ರದೇಶದಾಗ ಇದು ಮ್ಯಾಚ್ ಐತ್ರಿ. ಆ ಕಡೆ GTನೂ ಅದು ಪೋಲ್ ಮಕ್ಕಳು ಹರಿಯಂಗ್ ಸ್ಟ್ರಾಂಗ್ ಐತ್ರಿ. ಆ ಕಡೆಗೆಲ್ಲ ಸಾಯಿ ಸುದರ್ಶನ್ ಅವರು ಪೋಲ್ ಫಾರ್ಮ್ದಾಗ ಅದಾರ. ಈ ಕಡೆ ನಮ್ಮ RCB ಬಗ್ಗೆ ನಿಮಗೆ ಗೊತ್ತಾಯ್ತಿಲ್ಲ, ನಮ್ಮ ಲಾಗ ಸಿಕ್ಕರೆ 8-9 ವಿಕೆಟ್ ಬಿದ್ದು ಎಲ್ಲ ಬ್ಯಾಟ್ಮನ್ಸ್ಗಳು ರಾಕ್ಷಸರ ಬರ್ತಾರೆ. ಇಲ್ಲಿ ವಾಟರ್ ರಾಕ್ಷಸರ ಅವ್ನವ್ನು ಹೆಸರು ಎತ್ತು ಹಂಗಿಲ್ಲ. ನಮಗೆ ಇದ ದೊಡ್ಡ ಟೆನ್ಷನ್ ಆಗೈತಿ. ಈಗ ನಾವು ಮ್ಯಾನೇಜ್ಮೆಂಟ್ದವ್ರಿಗೆ ಮತ್ತು ನಮಗೆ ಏನು ಟೆನ್ಷನ್ ಆಗೈತೆ ಅಂದ್ರೆ, ಈಗ ನಮಗೇನು ಟೆನ್ಷನ್ ಇಲ್ಲ, ಯಾರು ಆಡ್ತಾರೋ ಅನ್ನೋದು ನಮಗೆ ಆ ಟೆನ್ಷನ್ ಐತಿ ಬಿಡ್ರಿ. ಮ್ಯಾನೇಜ್ಮೆಂಟ್ದವ್ರಿಗೆ ಮತ್ತು ಇದು ನಮಗೆ ಭಾಳ RCB ಅಭಿಮಾನಿಗಳು ಏನು ಟೆನ್ಷನ್, ಫಸ್ಟ್ ಯಾರು ಓಪನ್ ಮಾಡ್ತಾರೋ, ಯಾವ್ಯಾವ ಪ್ಲೇಯರ್ನ ಎಲ್ಲೆಲ್ಲಿ ಆಡಿಸ್ತಾರೋ ಅನ್ನೋದು ದೊಡ್ಡ ಟೆನ್ಷನ್ ಆಗಿಬಿಟ್ಟೈತಿ. ಎಲ್ಲ ಬರೀ ದಾಂಡಿಗರ ಕೂಡಿ ಬಿಟ್ಟಾರೆ. ಯಾವ ಪ್ಲೇಯರ್ ಎಲ್ಲಿ ಆಡ್ತದೆ ಎಲ್ಲಿ ಬಿಡ್ತಾರೆ ಒಂದು ಅರ್ಥ ಆಗತ್ರಿ. ಅವ್ನು ಫಸ್ಟ್ ಕಿಂಗ್ ಕೊಹ್ಲಿ ಅವ್ರ ಸ್ಥಾನ ಅದು ಐತೆ ಬಿಡ್ರಿ. ಅಲ್ಲಿ ಪಿಲ್ ಸಾಲ್ಟ್ ಬರ್ತಾರೋ ಏನು ಜೋಕಪ್ ಬೆತ್ತಲ್ಲ, ಅವ್ರಿಗೆ ಇಂಜುರಿ ಐತೆ, ಅವ್ರು ಹೊಳೆ ಹೋಗ್ಯಾರತಂದು ಸುದ್ದಿ ಅಭಿಷಾರ ಗಂಟು ಮೂಟಿ ಕಟ್ಕೊಂಡು ನಾವೇನು ಮುಂದಿನ ಸೀಸನ್ ಭೇಟಿ ಹಾಕೋ ಈ ಸಲ ನೀವು ಕಪ್ ಹೊಡಿತಿರ್ತದೆ ನಂಗೆ ಗೊತ್ತಾಗೈತಿ. ಅವ್ರು ತಿಳ್ಕೊಂಡು ಹೋಗಿಬಿಟ್ಟಾರೋ ಗೊತ್ತಿಲ್ಲ. ಇನ್ನು ವೆಂಕಟೇಶ್ ಅಯ್ಯರ್ ಬರ್ತಾರೋ ಒಂದು ಅರ್ಥ ಆಗತ್ರಿಪ್ಪ. ವೆಂಕಟೇಶ್ ಅಯ್ಯರ್ ಮಾಡಿ ಕೊಹ್ಲಿ ಅವರ ಕೋಡಿ ಫುಲ್ ತುಂಬೇಡ್ಲಕತ್ತಿರು. ಏನು ಪಿಲ್ ಸಾಲ್ಟ್ ಅವ್ರು ಒಳಗೆ ಬರ್ತಾರೋ ಏನು ಒಂದು ಅರ್ಥ ಆಗತ್ತೆ. ಪಿಲ್ ಸಾಲ್ಟ್ ಅವ್ರು ಬರಬೇಕಾಗ್ತದ. ಮಾನ್ಯಲ್ ಫೈನಲ್ದಾಗ ಅವ್ರ ಪರ್ಫಾರ್ಮೆನ್ಸ್ ಹೆಂಗತ್ತ ನಿಮ್ಗೆ ಗೊತ್ತೈತಿಲ್ಲ. ಎಂತೆಂಥ ಕ್ಯಾಚ್ಗಳು ಹಿಡಿದು ಮ್ಯಾಚ್ ಟರ್ನ್ ಮಾಡಿ ಹೋದಾರ ಅವ್ರು. ಅವು ಬೇಕಾಗ್ತಾರ ಒಳಗೆ. ಓಪನರ್ಸ್ ಇಬ್ಬರು ಬರ್ತಾರ. ಅದಾದ್ಮೇಲೆ ನಮಗೆ ದೇವದತ್ ಪಡ್ಕಲ್ ಅವ್ರು ಅದಾರ. ಅದಾದ್ಮೇಲೆ ರಜತ್ ಪಡಿತಾರ್ ಅವ್ರು ಅದಾರ. ಇಲ್ಲಿ ಅದು ರಜತ್ ಪಡಿತಾರ್ ಆದ್ಮೇಲೆ ಜಿತೇಶ್ ಶರ್ಮಾ ಅವ್ರಿಗೆ ಏನು ಚಾನ್ಸ್ ಕೊಡ್ತಾರೋ, ಏನು ಆ ಜಾಗಕ್ಕೆ ವೆಂಕಟೇಶ್ ಅಯ್ಯರ್ ಬರ್ತಾರೋ ಒಂದು ಅರ್ಥ ಆಗತ್ರಿಪ್ಪ. ಅದು ಒಂದು ಭಾಳ ಟೆನ್ಷನ್ ಮಾಡಾಕತ್ತದ. ಅದಾದ್ಮ್ಯಾಗ ಮತ್ತೆ ಟೀಮ್ ಡೇವಿಡ್, ರೋಮಾಡಿಯೋ ಸ್ಯಾಪಡ, ಅದು ಅಟ್ಟು ಮೀರಿ ಕಾಲಕ್ಕೆ ನಿಂತದಲ್ಲ ನಮ್ಮ ಹುಲಿ ಒಂದು ಐತಿಲ್ಲ ಕೋಣಾಲ್ ಪಾಂಡ್ಯ. ಅದೊಂದು ತಲಿಕಾಟ್ ಹುಲಿರಿಪ್ಪ. ಎಲ್ಲಿ ಡೇಂಜರ್ ಪ್ಲೇಯರ್ ಅದೊಂದು ಎಲ್ಲಿ ಇಕ್ಕರ್ಸ್ತದ ಹೇಳಕ್ಕೆ ಬರಂಗಿಲ್ಲ. ಯಾಂಗ ಪಾಮ್ದ ಬರೋದು ಹೇಳಕ್ಕೆ ಬರೋದಿಲ್ಲ. ಅದೊಂದು ಗಡಿ ಬ್ಯಾರಿನ ಐತದ. ನಮ್ಮ ಮುಂದೆ ಕೊಯ್ನೂರು ವಜ್ರ ಸಿಕ್ಕಂಗೆ ಐತೆ RCBಗೆ. ಅದು ಆದಮೇಲೆ ಭುವನೇಶ್ವರ್ ಕುಮಾರ್ ಅವರು ಬೌಲಿಂಗು ಹಂಗೆ ಬ್ಯಾಟಿಂಗು ಹಂಗೆ ನಾವು ಲಾಸ್ಟಿಗೆ 6 ಬಡೋದು ಮ್ಯಾಚ್ ಗೆಲ್ಸೋ ಹೋದ ಪವರ್ ಅದು ಅಂತ. ಅದು ಆದ್ಮೇಲೆ ರಸಿಕ, ಅದಾದ್ಮೇಲೆ ಹ್ಯಾಜಲ್ ವುಡ್ ಅಂತ. ಅಲ್ಲಿ ಸಣ್ಣ ನಮ್ಮ ಬ್ಯಾಟಿಂಗ್ ಲೈನ್ ಅಪ್ ಇವಲ್ಲ. ಲಾಸ್ಟಿಗೆ ಬಾಲರ್ ಬರ್ತಾರೆ ಬಿಡ್ರಿ. ಹಂಗಂತ ನಾವು ಬಾಲರ್ನು ಕೇಳಾಗಿ ನೋಡಕ್ಕೆ ಹೋಗಂಗಿಲ್ಲ ರೀ. ಭುವನೇಶ್ವರ್ ಕುಮಾರ್ ಅವ್ರು ಮಾನ್ಯ ಅಂತ ಮ್ಯಾಚ್ ಗೆಲ್ಲಿಸ್ರಿ ಭಾಳ ಅನಾಹುತ್ರಿಪ್ಪ ಅವೆಲ್ಲ. ಒಂದೊಂದು ಮ್ಯಾಚ್ಗಳು ನಮ್ಗೆ ಇಂಪಾರ್ಟೆಂಟ್ ಹಾಕೋ ಇಲ್ಲ ಪ್ಲೇ ಆಫ್ ರೇಸ್ನಾಗ ಭಾಳ ತಿಂಡಿ ಬದತ್ರಿ ಈಗ ಅವ್ನವ್ನ. ಒಂದೊಂದು ಪಾಯಿಂಟ್ಸ್ ಹೋಗಿ ಇಂಪಾರ್ಟೆಂಟ್ ಆಗತ್ತಾವ. ಹಂಗಾಗಿ ಇವತ್ತು ಏನೈತಿಲ್ಲ, ಎಲಿಮಿನೇಟರ್ ಪಂದ್ಯ ಫಸ್ಟೇ ಪಂದ್ಯ ಐತ್ರಿ. ಯಾರಿಗೆ GTಗೆ ನಮಗೆ ಐತ್ರಿ. ಇವತ್ತು ನಾವು ಏನಾದರೂ ಈ ಪಂದ್ಯವನ್ನು ಗೆದ್ದು ಅಂದ್ರೆ ಲಾಸ್ಟ್ ಫೈನಲ್ಗೆ ಹೋಗಿಬಿಡ್ತೀವಿ ನಾವು. ನಮ್ಮ ಜೋಡಿ ಯಾವ ತಿಂಡಿ ತಸಾವ್ದು ಅವು ಎಲಿಮಿನೇಟರ್ 2 ಆಡಿ ಯಾವ ಬರ್ತಾವಲ್ಲ ಅದ್ರ ಜೋಡಿ ಹೊಳ್ಳಿ ನಮ್ಮ ಸೋತು ಜೋಡಿ ಆಡಿ ಅದು ನಮ್ಮ ಜೊತೆ ಬರ್ಬೇಕಾಗ್ತದ. ನಾವು ಒಂದು ವೇಳೆ ಅಕಸ್ಮಾತ್ ಏನೋ ಅಚಾನಕ ಕಾರಣಗಳಿಂದ ನಾವು ಸೋತು ಅಂದ್ರೆ ಇನ್ನೊಂದು ಚಾನ್ಸ್ ಇರ್ತದ. ಅದನ್ನು ಅಲ್ಲಿ ಹೊಡೆದು ಬಂದೀವಿ ಅಂದ್ರೆ ಬಗೆ ಐತೆ ಮತ್ತು ನಾವು ಫೈನಲ್ಗೆ ಬರ್ತೀವಿ. ಆದ್ರೆ ಸೋಲುವಂಥ ಮಾತು ಇಲ್ಲಿ ಎತ್ತುವಂಗಿಲ್ಲ. ನಾವು ಇವತ್ತು ಆಡಿದನ ನಾವು ಇವತ್ತು ಸುದ್ದಿ ಪರಕ್ ಐತಿ. ಇವತ್ತು ಎಲ್ಲ ನಮ್ಮ ಪ್ಲೇಯರ್ಗಳು ಅಸಲಿ ಆಟ ಅಸಲಿ ಮುಖಗಳು ತೋರಿಸ್ತೀವಿ. ಇವತ್ತು ಏನೈತಿ ಅದು ತಿಂಡಿ ತೋರಿಸಿ ಬರ್ತವೆ. ಆ ಕಡೆ ಅವರು ಗೆಲ್ಲವ್ರು ಹೇಳ್ಯಾರ ಈ ಸಲ ನಾವು ಒಟ್ಟ ಹೊಡಿತೀವಿ. ಅದು ಏನು ಬೇಕಾದಾಗಲಿ ಅವ್ನು ತಂದಾರ. ಈ ಕಡೆ ನಮ್ಮ ಟೀಮ್ ಬಗ್ಗೆ ನಾ ಹೆಚ್ಚು ಹೇಳಂಗಿಲ್ಲ. ಯಾಕಂದ್ರೆ ಎಲ್ಲರಿಗಿಂತ ಹೆಚ್ಚು ನಿಮಗೆ ಗೊತ್ತೈತಿ ಅಂತಿಂಥ ಪ್ಲೇಯರ್ಗಳು ಅದ ನಾವು ಸ್ವಲ್ಪ ಎಂದ ಎಡ್ಡ ಪ್ಲೇಯರ್ ಹೆಚ್ಚ ಕಡಿಮೆ ಆಗತ್ತ ನಮ್ಮ ಕಡೆ. ಜಿತೇಶ್ ಶರ್ಮಾ ಅವ್ರು ಸ್ವಲ್ಪ ಫಾರ್ಮಿಗೆ ಬರ್ಬೇಕಾಗಿತ್ತು. ಅದೊಂದು ಪ್ಲೇಯರ್ ಹಂಗೆ ಉಳ್ಕೊಂಡೈತಿ. ಮತ್ತು ರೋಮಾಡಿಯೋ ಶೆಪರ್ಡ್ ಬ್ಯಾಟ್ನಿಂದ ಸ್ವಲ್ಪ ರನ್ ಬಂದಿಲ್ರಿ. ಅದು ಮೊನ್ನೆ ಸೀಸನ್ದಾಗ ತಲಿಕೆಟ್ ನಿಂತಂದ ಹುಲಿ ಬ್ಯಾರಿನ ಸುದ್ದಿ. ಸ್ವಲ್ಪ ಸ್ಪಿನ್ನರ್ ಬೌಲರ್ ಬಂದ್ರೆ ಸ್ವಲ್ಪ ಹೆಚ್ಚ ಕಡಿಮೆ ಆಗಾಕತ್ತದ. ಇರಲಿ, ಇವತ್ತು ತಲಿಕೆಟ್ ನಿಂತಿರ್ತೈತಿ ಹುಲಿ ಗೊತ್ತೈತಿ ನನಗೆ. ಇವತ್ತಿಂತ ಚಾನ್ಸ್ ಒಟ್ಟು ಮಿಸ್ ಮಾಡಂಗಿಲ್ಲ. ಬಾಲಿಂಗ್ ಡಿಪಾರ್ಟ್ಮೆಂಟ್ದಾಗ ಒಂದು ಕೆಲಸನ ಮಾಡಕತ್ತೈತಿ. ಇವತ್ತು ಏನೈತಿ, ಇವತ್ತು ರಾಕ್ಷಸರು ಬರೋದಂತರು ಎಲ್ಲ ಪ್ರತಿ ಒಂದೊಂದು ಪ್ಲೇಯರಿಂದ ರಾಕ್ಷಸರು ಹೊರಗೆ ಬರೋದು ಇರ್ತಾನೆ. 100ಕ್ಕೆ 100 ಬರೆದು ಕೊಡ್ತಾನೆ. ಇವತ್ತು ಹೊರಗೆ ಬರಾಕ ಬೇಕ್ರಿ ಅವ್ನು
ದಪ್ಪ ಬೀಳ್ತಾವ. ಇವತ್ತು ಸುದ್ದಿ ಪರ್ಕ್ ಐತಿ. ನಮ್ಮ ಪ್ಲೇಯರ್ಗಳು ಅಷ್ಟು ತಿರ್ಕೆಟ್ಟಾವ. ನಮಗೆ ಗೊತ್ತೈತೆ. ರಜಾತ ಪಡಿತಾರ ಅವ್ರು. ಇವತ್ತು ಫಾರ್ಮ್ ಬರ್ತಾರ ನೋಡಕ್ಕೆ. ಇವತ್ತು ಕೈ ಇಡ್ತಾರೆ. ಭಾಳ ಕೆಟ್ಟ ಬೀಳುವಂಗೆ ಕಾಣಕತ್ತಾವ. ಇವತ್ತು ಹೇಳ್ತ ನಾವು ಬೆಕ್ಕ ಅಂತ ಬೌಲಿಂಗ್ ಡಿಪಾರ್ಟ್ಮೆಂಟ್ ಇರ್ಲಿ. ಫಸ್ಟ್ ಬ್ಯಾಟಿಂಗ್ ಏನಾದ್ರು ತೋತಂದ್ರೆ 250 ನಕ್ಕಿ ಫಿಕ್ಸ್. ಡಿಪಾರ್ಟ್ಮೆಂಟ್ ಬರೋದಾದ್ರೆ ನಮ್ದು ಏನ್ ಆಗಕತ್ತೈತಿ, ಅಜಲ್ ವುಡ್ ಅವ್ರು ಸ್ವಲ್ಪ ಫಾರ್ಮ್ ಬರ್ಬೇಕಾಗ್ಯದ. ಅವ್ರಿಂದ ನಟ್ ನಾವು ವಿಕೆಟ್ಗಳನ್ನ ಎಕ್ಸ್ಪೆಕ್ಟೇಷನ್ ಮಾಡುವಂತ ಅವಶ್ಯಕತೆ ಐತ್ರಿ. ಒಂದನೇದ. ಎರಡನೇದಾಗಿ ನಮ್ಮ ಭುವನೇಶ್ವರ್ ಕುಮಾರ್ ಅವ್ರು ಫುಲ್ ಫಾರ್ಮ್ ಅದಾರ. ಅವ್ರಿಗೆ ನಾವು ಏನ್ ಹೇಳಕ್ ಹೋಗಂಗಿಲ್ಲ. ಮೂರನೇದಾಗಿ ರಸಿಕ್ ಅವರು ಸ್ವಲ್ಪ ಬೇಕಾಗ್ತದೆ. ಅವ್ರ ಕಡೆಯಿಂದನೂ ಇಂಥ ಟೈಮ್ದಾಗ ನಮ್ಗೆ ಅವ್ರಿಗೆ ಅವಶ್ಯಕತೆ ಇದೆ. ಅವ್ರು ಬೇಕಾಗ್ತದೆ. ಸುಯೇಶ್ ಶರ್ಮಾ ಅವರು ಸ್ವಲ್ಪ ದುಬಾರಿ ಆಗಾಕತ್ತಾರ. ಸ್ವಲ್ಪ ಸ್ಪಿನ್ ಯಾಕೋ ಅಟ್ಟೋತು ಪರ್ಫಾರ್ಮೆನ್ಸ್ ಕಾಣಕತ್ತಿಲ್ರಿ. ಕುಣಾಲ್ ಪಾಂಡ್ಯ ಅವ್ರಿಗೆ ನಾವು ಏನು ಹೇಳಂಗಿಲ್ಲ. ನಮಗೆ ಬೇಕಂದ್ರೆ ಟೈಮ್ದಾಗ ಅವ್ರಿಗೆ ಒಂದು ಫೋನ್ ಹಚ್ಚಿಬಿಟ್ರೆ ಸಾಕು, ಅಲ್ಲಿ ವಿಕೆಟ್ ಬಿಡ್ತದೆ. ಬಾಂಬ್ಸರ್ ಹಾಕ್ಯಾರ ಹಾರಿಸ್ತದೆ. ಅದು ಗೊತ್ತೈತಿ. ರನ್ ಕೊಟ್ರು ನಾವು ಹೊಳೆ ಬಂದು ಬೀಡ್ತಂದು ಪವರು ಅದಕ್ಕೆ ಐತಿ. ಹಂಗಾಗಿ ಕೃಣಾಲ್ ಪಾಂಡ್ಯ ಅವ್ರ ಬಗ್ಗೆ ನಾವು ತಲೆ ಕೆಡ್ಸೋಕೆ ಹೋಗಂಗಿಲ್ರಿ. ಅದೊಂದು ಪ್ಲೇಯರ್ ಬಗ್ಗೆ ನಾವು ಮಾತಾಡಕ್ಕೆ ಹೋಗಂಗಿಲ್ಲಪ್ಪ. ಅದು ಆಪತ್ತು ಬಂದವ ಅದನ್ರಿ ಅದೊಂದು. ಹಾಗಾಗಿ ಇರ್ಲಿ. ಇನ್ನು ಒಳಗೆ ಮತ್ತೆ ಡಪ್ಪಿ ಅವರು ಬರ್ತಾರೋ ಏನು ಮಾಡ್ತಾರೋ ಗೊತ್ತಿಲ್ರಿಪ್ಪ. ಹಜಲ್ವುಡ್ ಅವ್ರು ಇದ್ದೇ ಇರ್ತಾರ, ರಸಿಕ್ ಅವ್ರು ಇದ್ದೇ ಇರ್ತಾರ, ಭುವನೇಶ್ವರ್ ಕುಮಾರ್ ಅವ್ರು ಇರ್ತಾರ, ಕೃಣಾಲ್ ಪಾಂಡ್ಯ ಅವ್ರು ಇರ್ತಾರ. ಹೆಚ್ಚ ಕಡಿಮೆ ಸುಯೇಶ್ ಶರ್ಮಾ ಅವ್ರು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಒಳಗೆ ತಂದ್ರು ತರಬಹುದು ಅವಶ್ಯಕತೆ ಇದೆ. ಏನು ಬ್ಯಾಟಿಂಗ್ ಲೈನಪ್ ನೀವು ಮತ್ತೊಂದು ಗೊತ್ತಾಯ್ತಿಲ್ಲ. ಕಿಂಗ್ ಕೊಹ್ಲಿ ಇರ್ತಾರ, ಪಿಲ್ ಸಾಲ್ಟ್ ಬರ್ತಾರೋ ಗೊತ್ತಿಲ್ಲ. ಏನ ವೆಂಕಟೇಶ್ ಅಯ್ಯರ್ನ್ ಬರ್ತಾರೋ ಗೊತ್ತಿಲ್ಲ. ಮೂರನೇ ಸ್ಥಾನದಾಗ ದೇವದತ್ ಪಡಿಕಲ್ ಇರ್ತಾರ, 4ನೇ ಸ್ಥಾನದಾಗ ನಮ್ಮ ರಜತ್ ಪಡಿದಾರ್ ಇರ್ತಾರ, 5ನೇ ಸ್ಥಾನದಾಗ ಜಿತೇಶ್ ಶರ್ಮಾ ಅವ್ರು ಬರ್ತಾರೋ, ಇನ್ನು ಅಲ್ಲಿ ಪಿಲ್ ಸಾಲ್ಟ್ ಇನ್ನು ವೆಂಕಟೇಶ್ ಅಯ್ಯರ್ನ ಇಲ್ಲಿ ಚೇಂಜ್ ಮಾಡ್ತಾರೋ ಅದು ನನಗೆ ಗೊತ್ತಿಲ್ಲ. ಏನು ಮಾಡ್ತಾರೆ ಕಾದು ನೋಡ್ಬೇಕಾದ್ರೆ. ಇನ್ನು ಹೊಳಿತೀರಿ ಜಿತೇಶ್ ಶರ್ಮಾಗೆ ಚಾನ್ಸ್ ಕೊಡ್ತಾರೋ ಅದನ್ನ ನೋಡ್ಬೇಕಾಗಿದೆ. ಅದಾದ್ಮೇಲೆ ಟೀಮ್ ಡೇವಿಡ್ ಇದಾರ, ರೊಮಾಡಿಯೋ ಶೆಫರ್ಡ್ ಇದಾರ, ಅದಾದ್ಮೇಲೆ ಕೃಣಾಲ್ ಪಾಂಡ್ಯ ಅವ್ರ ಬ್ಯಾಟಿಂಗ್ ಅದಾರ, ಅದಾದ್ಮೇಲೆ ಭುವನೇಶ್ವರ್ ಕುಮಾರ್ ಅದಾರ. ನಮ್ಮ ಬ್ಯಾಟಿಂಗ್ ಲೈನಪ್ ಹಂಗೆ ಅದಾವ. ನಾವು 1 ವಿಕೆಟ್ ಬಿತ್ತು ನಡೀತಿ, 2 ವಿಕೆಟ್, 3, 4, 5, 6, 7 ವಿಕೆಟ್ ಬೀಳುತ್ತಕ ನಾವು ಒಂದು 8ನೇ ವಿಕೆಟ್ ಇದ್ದು ಮ್ಯಾಚ್ ಗೆಲ್ಸುವಂಥ ಪವರ್, ಆ ಒಂದು ಶಕ್ತಿ ಏನೈತೆ ನಮ್ಮ RCB ಆ ಪ್ಲೇಯರ್ ಗೊತ್ತಾಗ ಐತ್ರಿ. ಇವತ್ತಿನ ಮ್ಯಾಚ್ ಇದಾಗ ಏನು ಜಾಸ್ತಿ ಹೇಳೋಂಥ ಅವಶ್ಯಕತೆ ಇಲ್ರಿ. ಆ ಕಡೆ ಅವರು ಫುಲ್ ಪವರ್ಲಿ ಅದಾರ ಬಿಡ್ರಿ. ಅಲ್ಲಿ ಟೀಮ್ ಐತೆ, ಅದು ಗೈಚ್ ಐತಿ. ಆ ಕಡೆ ಬೌಲಿಂಗ್ ಡಿಪಾರ್ಟ್ಮೆಂಟು ಗೈಚ್ ಐತಿ, ಆ ಕಡೆ ಬೌಲಿಂಗ್ ಐತಿ, ಫುಲ್ ಪವರ್ಲಿ ಐತಿ. ಆದ್ರೆ ಮೊದಲೇ 2 ವಿಕೆಟ್ ಭಾಳ ಇಂಪಾರ್ಟೆಂಟ್ ಆಗ್ತಾವ್ರಿ. ಗೆಲ್ಲ ಮತ್ತು ಸಾಯಿ ಸುದರ್ಶನ್ ಅವ್ರೊಟ್ಟು ಭಾಳ ಕುಟ್ಟು ಔಟ್ ಆಗಂಗಿಲ್ಲಪ್ಪ. ಟೆಸ್ಟ್ ಮ್ಯಾಚ್ ಆಡಂಗೆ ಆಡ್ಕೋತ ದಾಂಡಿ ಹೆಚ್ಚಿಸಿ ದೋನ್ ಸೇಮೆ ದಾಟಿಸಿ ಬಿಡ್ತಾರ. ಈ ಕಡೆ ಬೌಲಿಂಗ್ ಅದಾರ, ಅವರು ಫುಲ್ ಟೀಮ್ ಬೌಲಿಂಗ್ದವ್ರದ್ದು ಕೆಲಸ ಮಾಡೇ ಮಾಡ್ತಾರೆ. ಹಂಗಾಗಿ ಇನ್ನು ಏನೈತಿಲ್ಲ, ಇನ್ನು ಸ್ವಲ್ಪ ಈ ಮ್ಯಾಚ್ದಾಗ ಸ್ವಲ್ಪ ಹೆಚ್ಚ ಕಡಿಮೆ ಆಗ್ತಿರ್ತಾರ. ಯಾಕಂದ್ರೆ ಇಲ್ಲಿ ಕಿಂಗ್ ಕೊಹ್ಲಿ ಮತ್ತು ಮೊಹಮ್ಮದ್ ಸಿರಾಜ್ ಅವ್ರ ಮುಖಾಮುಖಿ ಆಗ್ತಾರ. ಅದೊಂದು ಪ್ಲೇಯರ್ ರೀ ಅವ್ನವ್ನ. ನಮ್ಮ RCB ಆಗಿತ್ತು ರೀ ಅವ್ನವ್ನ. ಅದೊಂದು ಪ್ಲೇಯರ್ ಇತ್ತು. ಇರ್ಲಿ, ಇವತ್ತು ನಮಗೆ ಅವ್ರಿಗೆ ಮುಖಾಮುಖಿ ಆಗಾಕತ್ತಾರೆ. ಹೆಂಗೆ ಎದುರಿಸ್ತಾರೆ, ಏನೇನು ಮಾಡ್ತಾರ, ಅದೊಂದು ಮೂಮೆಂಟ್ ನೋಡಕ್ ನಮಗೂ ಭಾಳ ಅದು ಕನಸ್ತೈತಿ. ಇರ್ಲಿ, ಇವತ್ತು ಮ್ಯಾಚ್ ಐತಿ ಫುಲ್ ಥಿಂಡಿಲ್ಲ ಐತಿ. ಆ ಕಡೆ ಟೀಮು ಫುಲ್ ಪವರ್ ಐತಿ, ಈ ಕಡೆ ನಮ್ಮದು RCB ಒಂದು ಫುಲ್ ಪವರ್ ನಿಂತೈತಿ. ಇವತ್ತು ಯಾರು ಗೆಲ್ತಾರ ಅವ್ರ ಮನೇಲಿ ಹೋಗ್ತಾರ, ಯಾರು ಸೋಲ್ತಾರ ಅವ್ರು ಇನ್ನೊಂದು ಅವಕಾಶ ಇರ್ತದ. ಆ ಕ್ವಾಲಿಫೈಯರ್ 2ದಾಗ ಮ್ಯಾಚ್ ಯಾವ್ದು ಆಡ್ತದ, ಯಾವ್ದು ಗೆದ್ದಿರ್ತದಲ್ಲ ಇದ್ರ ಜೋಡಿ ಆಡ್ತದ. ಇದ್ರ ಜೋಡಿ ಆಡಿ ಯಾರು ಗೆಲ್ತಾರಲ್ಲ ಫೈನಲ್ಗೆ ಬರ್ತಾರ. ಅಲ್ಲಿ ಫೈನಲ್ದಾಗ ದಡಲ್ ಪಡಲ್ ಅನಿಸ್ತಾರ. ಯಾರು ಕಪ್ ಹೋಯ್ತಾರ ಕಾದು ನೋಡೋಣ. ಈ ಸತಿ RCB ಕಪ್ ಗೆಲ್ಲೋದು ಗ್ಯಾರಂಟಿನ ಆಯ್ತು. ಬಟ್ ಸೊಜ್ಜಿ ಪಾರ್ಕ್ ಐತಿ ಇವತ್ತು ನಾವು. ಅದೇನ ಅಲ್ಲ, ಮ್ಯಾಚ್ ಮುಗಿದಾಕ ಬರ್ತಾನೆ ಬೇಕವರಿಗೆ ರೀ. RCB ಅಭಿಮಾನಿಗಳಿಗೆ ನಮಸ್ಕಾರಿ. ಹಂಗ ಯೂಟ್ಯೂಬ್ದಾಗ ನೋಡಕತ್ತಾರ ಸಬ್ಸ್ಕ್ರೈಬ್ ಮಾಡಿ, ಫೇಸ್ಬುಕ್ ನೋಡಕತ್ತಾರ ಫಾಲೋ ಮಾಡಿ.